ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಕಿನಹಾಳ ಗ್ರಾಮದ 78 ವರ್ಷದ ಹಿರಿಯರಾದ ಶ್ರೀ ಗೋಳಪ್ಪರವರ ಮನದಾಳದ ಮಾತು ಹಾಗೂ ಸರಳ ಸಜ್ಜನಿಕೆಯ ಮೃದು ಸ್ವಭಾವಿ ಸಮಾಜದ ಹಿರಿಯ ಸಮಾಜವಾದಿ ಎಂದೇ ಕರೆಯಲ್ಪಡುವ ಆಧ್ಯಾತ್ಮಿಕ ಸಾಮಾಜಿಕ ಎಲ್ಲ ರಂಗಗಳಲ್ಲಿ ಎಲೆಮರೆಯ ಕಾಯಿಯಂತಿದ್ರೂ ಫಲಾಪೇಕ್ಷೆ ಇಲ್ಲದೆ ಸೇವೆಗೈದ ಜನಾನುರಾಗಿ ಗೋಳಪ್ಪ ಶರಣು ಗೋಳಪ್ಪ ಅಂತ ಕರೆಯಲ್ಪಡುವ ಹೆಸರುವಾಸಿಯಾಗಿದ್ದಾರೆ. ವೀಕ್ಷಕರೇ, ಬೈಲಹೊಂಗಲ ತಾಲೂಕಿನ ನೇಗಿನಾಳ್ ಗ್ರಾಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಪಾರ ಜನರೊಂದಿಗೆ ಜನರು ಹೆಸರುವಾಸಿ ಕೇಳಿಸಿರುವಂಥ ಈಗಿನ ಕಾಲದಲ್ಲಿ ಹಿರಿಯರು ಕಾಣೋದು ಅಪರೂಪ. ಈಗ ಅವ್ರನ್ನ ಜೊತೆಗೆ ಮಾತಾಡಿ ಈಗಿನ ಕಾಲದಲ್ಲಿ ಹೇಗೆ ನಡೀತಾ ಇದೆ, ಮೊದಲು ಯಾವ ಥರ ಇತ್ತು, ಯುವಕರು ಈಗ ಯಾವ ಹಾದಿ ಹಿಡಿದಿದ್ದಾರೆ, ಯುವಕರು ಮೊದಲು ಸುಮಾರು ಭಜನೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸುಮಾರು ಅವರ ಅನುಭವದಲ್ಲಿ ಸುಮಾರು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರನ್ನೀಗ ನಾವು ನಿಗಣ ಗ್ರಾಮಕ್ಕೆ ಬಂದು ಅವ್ರನ್ನ ಈಗ ನೇರವಾಗಿ ಅವ್ರನ್ನ ಕೂಡ ಮಾತಾಡೋಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಅವರು ಸುಮಾರು ಹೆಸರುವಾಸಿಯಾಗಿರುವಂಥ ನಿಗಣ ಗ್ರಾಮದಲ್ಲಿ ಸಾಕಷ್ಟು ಭಜನೆ, ಕುಸ್ತಿ, ಜಾತ್ರೆಯಲ್ಲಿ ಹಿರಿಯರಾಗಿ ಒಂದು ಮುಂದಾಳತ್ವವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಸಹಕಾರ ಸಂಘಗಳು ಕೂಡ ಒಂದು ಜನರಿಗೆ ಉಪಹಾರ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರ ಅನುಭವಗಳು ಏನೇನು ಯಾವ ರೀತಿ ಈಗ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳಿ. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಹೆಸರೇನು ಸರ್? ಗೋಳಪ್ಪ ಯಲ್ಲಪ್ಪ ಶಿವನಾಯ್ಕರ್. ಸರ್, ತಮ್ಗೆ ಎಷ್ಟು ವಯಸ್ಸೀಗ? ನಮಗೆ 78. ಈಗಿನ ಅಪರೂಪ 78, 80 ವರ್ಷ ಇಂಥ ವಯಸ್ಸಾದ್ರು ಇನ್ನೂ ತಮ್ಮ ನಗುಮುಖ, ತಮ್ಮ ವಯಸ್ಸು ನೋಡಿ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವು ಈಗ ನಿಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ. ನಿಮ್ಮ ಊರಿಗೆ ಬಂದು ಇಲ್ಲಿ ಯಾವ ರೀತಿ ತಾವು ಏನೇನು ಮಾಡ್ಕೊಂಡು ಬಂದಿದೆ, ಯಾವ ಸಹಕಾರ ಕೂಡ ಮಾಡಿದ್ದೀರಿ? ನಾವು ಸಹಕಾರಿ ಸಂಘದೊಳಗೆ ಕೆಲಸ ಮಾಡ್ಕೊತ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಮಾಡಿದ್ದೀರಿ? ಒಂದು 25 ವರ್ಷ. 25 ವರ್ಷದಿಂದ ಮಾಡಿದ್ದೀರಿ. ಓಕೆ. ಆಮೇಲೆ ಕೃಷಿ ಮತ್ತು ಭಜನೆ ಕೂಡ ಹಿಂದೆ ಏನಾರು ತಮ್ಮ ಬಡ್ಡಿಯಲ್ಲಿ ನಿಮ್ಮ ಮನೆಯಲ್ಲಿ ಏನಾರು ಯಾವ ರೀತಿ ಭಜನೆಯಲ್ಲಿ ಏನಾರು ಭಾಗವಹಿಸಿದ್ರೆ? ಅವು ಭಜನೆನೂ ಮಾಡಿದ್ವಿ. ಒಂದು 7-8 ವರ್ಷ. ಹಾಂ ರೀ. 7-8 ವರ್ಷ ಭಜನೆ ಮಾಡಿದೆವು. 1 ವರ್ಷ 2 ವರ್ಷ ನಾಟಕ, ಬಸವೇಶ್ವರ ನಾಟಕ ಕಲಿಸಿಕಾರ, ಅದನ್ನು ನಾಟಕನೂ ಮಾಡಿಸಿದೆವು. ಹೌದು ರೀ. ಎಷ್ಟು ವರ್ಷದಿಂದ ಮಾಡಿದ್ರಿ ಅದು? ಈಗ ನಾವು ಸುಮಾರು 80 ಇಸ್ವಿಯಾಗ ಆಗೈತೆ. ಓಹೋ. 80ನೇ ಇಸ್ವಿ. ನಿಮಗೆ ಯಾವ ಅನುಭವಗಳು ಏನೇನು ಮಾಡ್ಕೊಂಡು ಬಂದಿರಿ ಸರ್? ನಾವು ಬಸವೇಶ್ವರ ನಾಟಕ ಕಲಿಸ್ಬೇಕಂತಂದ್ರೆ ಜನರಿಗೆ ಒಳ್ಳೆಯ ಪ್ರವೃತ್ತಿ ಬರಲಿ, ಎಲ್ಲರೂ ಒಳ್ಳೆಯವರಾಗಲಿ, ಮತ್ತು ಜ್ಞಾನ ಉದಯ ಆಗಲಿ, ಮತ್ತು ಎಲ್ಲರೂ ಒಂದು ಪ್ರಾಮಾಣಿಕತೆ ಉಳಿಲಿ ಅನ್ನೋ ಸಂಬಂಧ ಒಂದು ಪೌರಾಣಿಕ ನಾಟಕ ಅದನ್ನು ಏರ್ಪಡಿಸಿದ್ದು. ಜನರಿಗೆ ಪೌರಾಣಿಕಗಳ ಬಗ್ಗೆ ಇರಲಿ, ಉಳಿಲಿ ಅನ್ನೋಂಥರ ಅದ್ರ ಬಗ್ಗೆ ಹೇಳಿಕೊಟ್ರಿ. ಓಹೋ. ಈಗಿನ ಕಾಲದ ಯಾವ ರೀತಿ ಏನು ನಡೆದಿದೆ ಹೇಳ್ತೀರಾ? ಯಾವ ರೀತಿ ಈಗಿನ ಸಂಸ್ಕೃತ ಕಲೆಗಳು ಯಾವ ರೀತಿ ನಡೆದಿದ್ದಾವೆ? ಈಗಂತೂ ಈಗ ನಾವು ಬಿಟ್ಟ ಒಂದು 7-10 ವರ್ಷ ಆಗ್ತಿದೆ. ನಮ್ಮ ಮಗ ಮೊಮ್ಮಕ್ಕಳು ಮಾಡ್ಕೊಳಕ್ಕಾದ್ರೆ ಹೊಲಕ್ಕೆ ಹೋಗ್ಯಾರ. ಮನ್ಯಾಗನೇ ಇರ್ತಂದ್ರೆ ಒಂದು ಸ್ವಲ್ಪ ಮಣ್ಕಾಲು ಹಿಡಿದವ. ಈಗ ಕೃಷಿ ಬಗ್ಗೆ ಹೊಲಕ್ಕೆ ಹೋಗ್ತೀರಾ? ಹೊಲಕ್ಕೆ ಅದ ಕೆಲಸ ನಂದು ಹುಟ್ಟಿದಾಗ. ಜಮೀನು ಎಷ್ಟಿದೆ ನಿಮ್ಮದು? ಜಮೀನು 30 ಎಕರೆ ಐತ್ರಿ. 30 ಎಕರೆ. ನಮ್ಮ ಅಣ್ಣಗೆ ಅಷ್ಟು ಹೋಗುತ್ತೆ, ನಮಗೆ ಅಷ್ಟು. ಓಕೆ. ಏನು ಬೆಳಿತೀರಾ ನೀವು? ನಮ್ಮ ಇದರಿಂದ ಮೊದಲು ಮೇಳ ಒಣ ಬೇಸಾಯ ಮಾಡ್ತಿದ್ವಿ. ನಂತರ ನಮ್ಮ ಬುದ್ಧಿಗಲ್ದ ಮತ್ತು ನದಿಯಿಂದ ನೀರು ಉಪಯೋಗ ಮಾಡಿಕೊಂಡು ಕಬ್ಬು ಚಾಲು ಮಾಡಿದ್ವು. ಅಲ್ಲಿಂದ ಇಲ್ಲಿನ ಹೊಲದಾಗ ಬಾವಿ ಕಟ್ಸೀನಿ ನಮ್ಮ ಬುದ್ಧಿಗಲ್ದ. ಮೊದಲು ನಮ್ಮ ಹಿರಿಯರೆಲ್ಲ ಮೇಲ್ಭೂಮಿಯನ್ನು ಮಾಡ್ತಿದ್ರು. ನಾವು ವಯಸ್ಸಿಗೆ ಬಂದು ಕೆಲಸ ಮಾಡುವಾದಾಗ ಹೊಲದಲ್ಲಿ ಬಾವಿ ಕಟ್ಟಿಸಿದ್ವು. ಬಾವಿ ಕಟ್ಟಿಸಿ ನೀರಾವರಿನ ಹೆಚ್ಚು ಪ್ರಗತಿ ಮಾಡಿದೆವು. ನಿಗಣ ಗ್ರಾಮದಲ್ಲಿ ಹಿರಿಯರು ಅನ್ನಿಸ್ಕೊಂಡು ರಾಜಕಾರಣಿಗೆ ಭಾಗವಹಿಸಿದೆ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಾಳತ್ವ ವಹಿಸಿ ಹೆಸರು ಗಳಿಸಿದಾರಲ್ಲ, ಇದಕ್ಕೆಲ್ಲಕ್ಕೂ ಏನು ಹೇಳೋಕ್ಕೆ ಇಷ್ಟಪಡ್ತಿರ್ತಾವೆ? ಏನಿಲ್ಲ, ಜನನ ಯಾರಿಗೂ ಅನ್ಯಾಯ ಮಾಡಲ್ರಿ. ಒಳ್ಳೆ ರೀತಿಯಿಂದ ಎಲ್ಲರನ್ನೂ ಒಳ್ಳೆಯ ರೀತಿಯಿಂದ ನೋಡಿನಿ, ಮತ್ತು ಅವರು ನಮಗೆ ಒಳ್ಳೆಯ ರೀತಿಯಿಂದ ನಡ್ಕೊಂಡಾರೆ. ನೇಗಿನಾಳ್ ಊರು ಮಂದ್ಯಾಗನ ನನ್ನ ವೈರಿಗಳನ್ನ ಅಂತವ್ರು ಯಾರೂ ಇಲ್ಲ. ಎಲ್ಲರೂ ನನ್ನ ಹೆಚ್ಚು ಚಿಂತಕರನ್ನ ಅದಾರೆ. ಇದು ಯಾರು ಮಾರ್ಗದರ್ಶಕರು? ತಮಗೂ ಒಬ್ಬರು ಮಾರ್ಗದರ್ಶಕರು ಅಂತ ಇರ್ತಾರೆ. ದೇವರ ಇರ್ತಾನೆ, ಹಿರಿಯರು ಇರ್ತಾರೆ. ಯಾರು ತಮ್ಮ ಒಡನಾಟದಲ್ಲಿ ತಮ್ಮ ಮಾರ್ಗದರ್ಶಕ, ಇಲ್ಲಿ ಇರುವಂಥವ್ರು ಯಾರು ನೋಡಿ ಯಾವ ರೀತಿ ಬಂತ ಅಂತ ತಮಗೆ
ಏನಿಲ್ರಿ ಅದ ದೇವರ ಆಶೀರ್ವಾದನ ರೀ. ಅವೆಲ್ಲ ನಮಗೆ ಸಾಕಷ್ಟು ತೊಡಕದು ರೀ. ಆ ದೇವ್ರನ್ನ ಅದನ್ನೆಲ್ಲ ಕಾಪಾಡ್ಕೊತ ಬಂದಾನ. ಮತ್ತು ಇಲ್ಲಿವರೆಗೂ ಎಲ್ಲರೂ ಕಿಮ್ಮತ್ತು ಕೊಟ್ಕೊಂತ ಕೇಳ್ಕೊತ ಬಂದಾರ. ಕೊನೆಯದಾಗಿ ನಿಂಗಣ ಗ್ರಾಮಕ್ಕೆ ಜನರಾಗಿರ್ಬೋದು, ಊರಿನ ನಾಡಿನ ಜನರಾಗಿರ್ಬೋದು, ಕೊನೆಯದಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಏನಿಲ್ಲ, ಈಗ ಕೊನೆಯದಂತಂದ್ರೆ ಈಗ ಒಂದು ಈಗ ಕಾಲ್ಮಾನ ಚಟ್ಟದಾದೇನ ಇದಾವ್ರೆ, ಈಗ ಕೆಟ್ಟು ಹೋಗಿದ್ರಿ ಎಲ್ಲ. ಈಗ ಹಿರಿಯರ ಮಾತು ಸ್ವಲ್ಪ ಕೇಳ್ದಂಗೆ ಆಗಿದಾವೆ ಎಲ್ಲ. ಈ ಸಣ್ಣ ಹುಡುಗರು ಸಹಿತ ನಾವು ಮೊದಲ ಹಿರಿಯರ ಮಾತು ಹೇಳೋರಾಗ ಅಕ್ಕಿ ತೋಳಿಗೆ ಅವರಿಗೆ ಏನಾರ ಬೇಕಾದ್ರೆ ಅಡಿಕೆ ಬೇಕಾಗಲಿ, ತಂಬಾಕು ಬೇಕಾಗಲಿ, ಅಂಗಡಿ ಓಡಿ ಹೋಗಿ ತಂದು ಕೊಡ್ತಿದ್ರು. ಈಗ ಹುಡುಗರು ಬಾರ್ಲಿ ಅಂತಂದ್ರೆ ಬಂಡಿದ್ರು ಅಂತಾರೆ. ಅಲ್ಲ, ಇದೆಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಸರ್? ಇವೆಲ್ಲ ಚಟ್ಟದ ಅದನ್ನ ಮೇನ್ರಿ ಅವು ಸಂಸ್ಕೃತಿ. ಈಗ ಆ ಬೆಳವಣಿಗೆನೇ ಇಲ್ರಿ. ಈಗ ಮದ್ದಿಂದ ಏನು ಉಳಿದಿಲ್ಲ ಅಂತೀರಿ? ಹಿರಿಯರು ಅನ್ನುವಂಥ ಅಜ್ಞಾನ ಇಲ್ರಿ. ಅಲ್ಲ, ಹಿಂಗೆ ಇದೇ ಪರ ಜಾಸ್ತಿ ಹಾಕೊಂಡು ತೊಗೊಂಡ್ರಿ ಯಾವ ರೀತಿ ಎಲ್ಲ ಇದಾಗ್ಬೋದಲ್ಲ, ಜನಕ್ಕೆ ಇಫೆಕ್ಟ್ ಆಗ್ಬೋದಲ್ಲ? ಇಫೆಕ್ಟ್ ಆಗತ್ತತ್ರಿ. ಶುರು ಆಗೈತೆ, ಆದರೂ ಕೇಳವಲ್ರು ರೀ. ಈಗ ಹೇಳಿದ್ದು ಕೇಳವಲ್ಲು, ಹ್ಞೂ ಅಂತಾವ, ಹ್ಞೂ ಅಂದು ಮತ್ತು ಅದಾದ. ಕೊನೆಯದಾಗಿ ಸಮಾಜವಾದಿ ಗುಳಾಪಣ್ಣ ಅಂತಲೇ ನಿಮಗೆ ಕರೀತಾರೆ, ಯಾಕೆ? ಏನೂ ಇಲ್ಲರಿ, ಒಂದಿಟ್ಟು ಒಳ್ಳೆಯ ರೀತಿಯಿಂದ ನಾವು ಯಾರಿಗೂ ಬೇಸರ ಆಗದಂಗೆ ನಡ್ಕೊಂಡಿವ, ಒಳ್ಳೆಯ ರೀತಿಯಿಂದ ನಡ್ಕೊಂಡಿವ. ಮತ್ತು ಸತ್ಯನ ಹೇಳ್ತಿದ್ವು. ಇವತ್ತು ವೈರಿ ಬಂದರೂ ಅವನ್ನ ಹೇಳಿಸ್ಬೇಕು, ಮತ್ತು ನಮ್ಮ ಹಿತಚಿಂತಕರು ಬಂದು ಎತ್ಕೋಬೇಕು, ಮುದ್ದಾಡಬೇಕು ಅನ್ನುವಂಥ ಭಾವನೆ ಇದೆ. ಹಿರಿತನ ಅಂದ್ರೆ ನಿಜ ಸಂಗತಿನ ಹೇಳ್ತಿದ್ವಿ. ಇವತ್ತು ಸತ್ಯ ಐತೆ, ಸತ್ಯನೇ ಬಗೆಹರಿಸೋದು, ತಪ್ಪಂತ ಹೇಳೋದಿರಿ. ಅದಕ್ಕೆ ನಮಗೆ ತಮಗೆ ಏನಂತ ಹೆಸರು ಬಂತ್ರಿ? ಒಳ್ಳೆ ರೀತಿಲೇ ಅದಾನ ಸಮಾಜವಾದಿ ಅಂತೇಳಿ. ಮತ್ತು ಶಿವಶರಣರ ಸತ್ಯ ಸಂಘದೊಳಗೆ ಯೋಗ್ಯದಾನ ಅಂತೇಳಿ ಜನ ತಮ್ಮ ಎಲ್ಲ ಒಪ್ಪಿ ಈಗಾರು ಹಿರಿಯತನ ಮಾಡ್ತೀರಾ? ಈಗಾರು ಮಾಡ್ತಾವ್ರಿ. ಮತ್ತು ಈಗಾರು ನಮಗೆ ಶರಣ ಅಂತ ಕರಿತಾರಿ ನೋಡ್ರಿ ಮಂದಿಯೆಲ್ಲ. ನೋಡ್ರಿ ಹೆಂಗೆ ಈಗಿನ ನಾಡಿನಲ್ಲಿ ಇಂಥ ಅಪರೂಪ ಹಿರಿಯರು ಸಿಗೋದು. ಈಗಿನ ಹಿರಿಯತನ ಬೇರೆ ಅದಾರೆ. ಇಂಥ ನಿಮ್ಮ ನಿಂಗನಾಳ ಗ್ರಾಮದಲ್ಲಿ ಹಿರಿಯರು ಇದ್ದದ್ದು ಪುಣ್ಯ. ಓಕೆ, ನಮಸ್ಕಾರ ರೀ. ನಮ್ಮದೊಂದಿಗೆ ಇಷ್ಟೊತ್ತಿಗೆ ತಾವೆಲ್ಲ ಒಳ್ಳೆಯ ಸಲಹೆಗಳನ್ನ ಜನರಿಗೆ ಒಳ್ಳೆಯ ರೀತಿ ಹಿಡ್ರಿ, ಒಳ್ಳೆಯ ದಾರಿ ಹಿಡ್ರಿ ಅಂತ ಒಂದು ಮಾರ್ಗದರ್ಶನ ಹೇಳಿದಿರಿ. ನಮ್ಮಿಂದ ನಿಮ್ಗೆ ನಮಸ್ಕಾರ. ಮತ್ತೆ ಏನಾರ ಇದ್ದರೆ ನಿಮಗೆ ಭೇಟಿ ಆಗ್ತೇವೆ. ನಮಸ್ಕಾರ.